Hi guys, welcome back to my YouTube channel Sandy MS World. ರೆಡಿಯಾಗಿ ಹೋಗ್ತಾ ಇರೋದು ಭರತ್ ನಗರ ನಾಗರಬಾವಿ ಮೇನ್ ರೋಡ್ಗೆ ಹೋಗ್ತಾ ಇದ್ವಿ. ಮುಂಚೆ ಹೇಳಿದಾಗೆ ನಾವು ಹಾಗೆ ಯಶೋದು ಬ್ರೈಟ್ ಟು ಬಿ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗ್ತಾ ಇದ್ವಿ. ಬನ್ನಿ ಯಾರ್ಯಾರು ಬರ್ತಾರೆ, ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ವಿ ನೋಡೋಣ. ಕೀಪ್ ವಾಚಿಂಗ್ ಸ್ಯಾಂಡಿ MS World ಯೂಟ್ಯೂಬ್ ಚಾನೆಲ್. ಓಕೆ, ವೆಲ್ಕಮ್ ಬ್ಯಾಕ್. ನಾವಿದ್ದೀವಿ ಪಾಟಿ ಬಾಕ್ಸ್ ಬ್ಯಾಡ್ರಲ್ಲಿ, ಭರತ್ ನಗರ. ಅಡ್ರೆಸ್ ಕರೆಕ್ಟಾಗಿ ಗೊತ್ತಿಲ್ಲ. ಓಕೆ, ನಾನು ತೋರಿಸ್ತೀನಿ ಬನ್ನಿ. ಅವರೆಲ್ಲ ಬರೋದು ಲೇಟು. ಆ್ಯಕ್ಚುಲಿ ನಾವೇ ಬೇಗ ಬಂದಿದ್ದೀವಿ. ಓಕೆ, ಒಂದು ಕಡೆಯಿಂದ ತೋರಿಸ್ತೀನಿ. ಲಿಫ್ಟಿಂದ ಹಿಂಗೆ ಬಂದರೆ ಫಾಗ್ ಎಂಟ್ರಿಗೆ ಇಟ್ಟಿದ್ದಾರೆ. ವಾಸಿದ್ದಾರೆ ನೋಡಿ, ಮಹಾನಾಯಕರ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಆನಂದಣ್ಣ ಬಂದಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ. ಎಲ್ಲ ಇದೆ. ಎಸ್, ಬಾಸ್ ಇದ್ದಾರೆ ಇಲ್ಲಿ, ಬಾಸ್ ಬಿಡಿ. ಆ್ಯಂಡ್ ದೆನ್ ಕ್ರಿಕೆಟರ್ಸ್ ಫೋಟೋ ಹಾಕಿದ್ದಾರೆ, ಕೂಲ್ ಡ್ರಿಂಕ್ಸ್ ಇಟ್ಟಿದ್ದಾರೆ ನೋಡಿ. ಅಪ್ಪೂರಿದ್ದಾರೆ. ದೆನ್ ಇಲ್ಲೊಂದು ಬುದ್ಧ ಇಟ್ಟಿದ್ದಾರೆ. ರಿಸೆಪ್ಷನಿಸ್ಟ್. ಹಾಗೆ ಬಂದರೆ ಇಲ್ಲೊಂದು ಡೆಕೋರ್ ಆಗಿರೋದಿದೆ, ಚೆನ್ನಾಗಿದೆ, ನೈಸ್. ಯಶು, ಆಲ್ರೆಡಿ ನಮ್ಮ ಯಶುಗೆ ರೆಡಿ ಮಾಡಿಬಿಟ್ಟಿದ್ದಾರೆ. ನಾನು ಅಂದ್ಕೊಂಡೆ ಇನ್ನೂ ಮಾಡಿಲ್ವೇನೋ ಅಂತ. ದಿಸ್ ಕಮ್ ಪ್ರೈವೇಟ್ ಥಿಯೇಟರ್. ಇದು ಪ್ರೈವೇಟ್ ಥಿಯೇಟರು. ನಾವು 20 ಮೆಂಬರ್ಸ್ಗೆ ಕಾಂಬೋ ತೊಗೊಂಡಿದ್ವಿ ಅಣ್ಣ. ಹಾಂ, ಇದೊಂದು ಬರ್ಡೇಗೆ ರೆಡಿ ಮಾಡಿದ್ದಾರೆ. ಇಸ್ ಆಲ್ಸೋ ನೈಸ್ ಡೆಕೋರ್ ಅಂತಲೇ ಹೇಳ್ಬೋದು. ಹನಿ ಬೀ. ಇಲ್ಲೊಂದು ರೂಮ್ ಇದೆ ಕೂಡ, ಬಟರ್ಫ್ಲೈಸ್. ಇಲ್ಲಿ ನೋಡಿ ಬಂದರು. ಹಾಯ್, ಇವರು ಬಂದರು. ಹಾಯ್, ವೆಲ್ಕಮ್. ಹಾಯ್ ಗೈಸ್. ಹಾಂ, ಫೈನ್. ನಡೀರಿ ಒಳಗಡೆ. ನಾವು ಬಂದು ಇವ್ರನ್ನೆಲ್ಲ ವೆಲ್ಕಮ್ ಮಾಡಬೇಕು ಗೈಸ್. ಹಾಯ್ ಗೈಸ್, MS World ಯೂಟ್ಯೂಬ್ ಚಾನಲ್ ಬಂದು ಕೂತಿದ್ದಾರೆ. ನಾವು ಸ್ಯಾಂಡಿ ಚಾನಲ್ ಯಾವಾಗಲೂ ಇದ್ದೇ ಇರ್ತೀವಿ. ಮತ್ತೇನು ಸಮಾಚಾರ ಗೈಸ್? ಹ್ಯಾಪಿ ಶನಿವಾರ. ಇವಾಗ ನಾವು ಬಂದಿದ್ದೀವಿ ನಮ್ಮ ಯಶು ಅವ್ರದ್ದು ಬ್ರೈಟ್ ಟು ಬಿ ಮಾಡಕ್ಕೆ. ಅವ್ರು ರೆಡಿ ಆಗ್ತಿದ್ದಾರೆ ನೋಡಿ ಅಲ್ಲಿ. ಸ್ವಾಗತ. ಇವ್ರು ನಮ್ಮ ಶಶಾಂಕ್. ಓದು ವಿಡಿಯೋದಲ್ಲಿ ಶೆಫ್ ಆಗಿದ್ರು, ಈ ವಿಡಿಯೋದಲ್ಲಿ ಅವರೇ ಸ್ಮಾರ್ಟ್ ಆಗಿದ್ದಾರೆ. ಸ್ಮಾರ್ಟರ್ ಆಗಿ ನಿಂತಿದ್ದಾರೆ. ಓಕೆ, ಇನ್ನೊಂದು ಹೇಳಬೇಕು. ಮಧು ಅವ್ರಿಗೆ ಎಲ್ಲಿ ಸಿಕ್ಕರು ಹಿಡ್ಕೊಂಡು ಹೊಡಿತೀವಿ ಗೈಸ್. ಅವರು ಕೂಡ ಬಂದಿಲ್ಲ, ಈ ಸತಿನೂ ಬಂದಿಲ್ಲ. ಸೊ ಬಂದವ್ರ ಜೊತೆ ಕರ್ದಿಲ್ಲ ಗೈಸ್. ಹುಡುಗಿ ಬಂದಿಲ್ಲ ಅಂತ ನಾವು ವೆಯ್ಟ್ ಮಾಡ್ತಿದ್ರೆ ಇವರು ಡ್ಯಾನ್ಸ್ ಮಾಡ್ತಾರೆ ಗೈಸ್. ವೆಲ್ಕಮ್ ಗೈಸ್. ಒಳಗೆ ನಡೀರಿ. ಎಲ್ಲ ಬಂದು ಅಲಿತವ್ರೆ ಗೈಸ್. ಇಲ್ಲಿ ಆಚೆ ಹೋಗೋನಿರೋ ಏನೋ ಥರಕ್ಕೆ ಮೇಯ್ನಾಗಿ ಏನೇ ಥಿಂಗ್ಸ್ ಅದೇ ಮಾಡ್ತಿದ್ದೀವಿ. ನಮ್ಮ ಚಾಯರ್ ನಡಿ ಲಾಸ್ಟ್ ಪಾರ್ಟಿಗೆ ಮಿಸ್ ಆಗಿದ್ರು, ಈ ಪಾರ್ಟಿಗೆ ಬಂದಿದ್ದಾರೆ. ಇವನು ಬಡ್ಡಾಟ ಬರ್ತಾನೆ, ಕ್ಯೂಟ್ ಕಾಣ್ತಿದ್ದಾರೆ. ನಮ್ಮ ಬೀರೇಶ್ ಅವ್ರಿಗೆ ಹಾಯ್ ಮಾಡಿ. ಬೀರೇಶ್ ಬನ್ರಿ ಬರ್ರಿ ಬರೇ ಇಲ್ಲೇ ಬರ್ರಿ, ಈ ಕಡೆನೇ ಬರ್ರಿ. ತೇಜು ವೆಯ್ಟ್. ಹಾಂ, ಬರೀ ಈ ಕಡೆ.
ಓಕೆ ಗೈಸ್, ಪಾರ್ಟಿ ಎಲ್ಲ ಆಯಿತು, ಡ್ಯಾನ್ಸ್ ಎಲ್ಲ ಆಯಿತು. ಇವಾಗ ಯಾರ್ಯಾರಿಗೆ ಏನೇನು ವಿಶ್ ಮಾಡಬೇಕು ಅವಳಿಗೆ ಮಾಡಿಸೋಣ, ಓಕೆನಾ? ಓಕೆ, ಫಸ್ಟ್ ಯಾರಿಂದ? ಮದುವೆ ಹಾಸ್ತಿಯಾ? ಹಾಗಾದ್ರೆ ಚಾ ಮಾಡ್ತೀನಿ. ಓಕೆ ಗೈಸ್, ಆಯ್ತು ಈಗ. ಹಾಂ, ಬ್ರೈಟ್ ಟು ಬಿ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆ ಆಗ್ತಿದ್ದಾಳೆ. ಸೊ ಅವಳಿಗೆ ವಿಶ್ ಆಲ್ ದ ಬೆಸ್ಟ್. ಅವಳ ಲೈಫು ಇನ್ನೂ ಬ್ರೈಟ್ ಆಗಿರಲಿ, ಚೆನ್ನಾಗಿರಲಿ. ಅವಳು ಈ ಫ್ಯಾಮಿಲಿಲಿ ಹೆಂಗಿದ್ಲು ಆ ಫ್ಯಾಮಿಲಿಲೂ ಅದೇ ಥರ ಚೆನ್ನಾಗಿ ಎಲ್ಲರ ಜೊತೆ ಏನಂತ ಸುಮ್ಮನಿರೋ ಎಲ್ಲರ ಜೊತೆ ಚೆನ್ನಾಗಿರ್ಲಿ ಅಂತ ಆಶಿಸ್ತೀನಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾಪಿ ಮ್ಯಾರಿಡ್ ಲೈಫ್. ಯಶು ಸೈಲೆಂಟ್. ಹಾ, ಹೇಳಿ ಹೇಳಿ ಹೇಳಿ. ನಮ್ಮ ಪ್ರೀತಿಯ ಯಶಸ್ವಿನಿ ಶೀಘ್ರದಲ್ಲೇ ವಿವಾಹ ಆಗಲಿದ್ದಾಳೆ. ಓಕೆ, ಅವಳ ಕನಸುಗಳೆಲ್ಲ ನನಸಾಗಲಿ, 3 ವರ್ಷ ಸದಾಕಾಲ ಬಾಳಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಓಕೆ, ದೆನ್ ರಾಘವೇಂದ್ರ. ಹಾ ಹಾ, ಏನ್ ಹೇಳ್ಬೇಕು? ಏನು ಅನ್ಸುತ್ತೆ ಅದು ಹೇಳು, ಪರವಾಗಿಲ್ಲ ಹೇಳು. ನಮ್ಮ ಪ್ರೀತಿಯ ಯಶಸ್ವಿನಿ ಅವರು ಇವತ್ತಿಂದ ಲೆಕ್ಕ ಹಾಕೊಂಡ್ರೆ ಇನ್ನು 29 ದಿನಕ್ಕೆ ಅವ್ರ ಮದುವೆ ಇದೆ. ಕೌಂಟ್ ಡೌನ್. ಓಕೆ, ಹಾ, ವಿವಾಹ. ಅವರ ವೆಡ್ಡಿಂಗ್ ಲೈಫ್ 3 ಕಾಲ ಚೆನ್ನಾಗಿರ್ಲಿ. ಶರತ್ ಅವ್ರ ಜೊತೆ ಚೆನ್ನಾಗಿ ನಮ್ದೇ ಇವಾಗ ಏನೇ ಇದ್ರು ಏನೇ ಆದ್ರೂ ಅವ್ರು ಆರಾಮಾಗಿ ಸೂಪರ್ ಆಗಿರ್ಲಿ ಅಷ್ಟೇ. ಮಾತಾಡೋ. ಯಶಸ್ವಿನಿ ಅವ್ರನ್ನ ಇಷ್ಟು ದಿನಗಳ ಕಾಲ ಚೆನ್ನಾಗಿ ನೋಡ್ಕೊಂತಿದ್ವಿ. ಹೇಳು ಬೇಗ. ರೇಗ್ಸೋದಾಗ್ಲಿ, ಆಟ ಆಡ್ಸೋದಾಗಿರ್ಲಿ, ಆಫೀಸಲ್ಲಿ ಚೆನ್ನಾಗಿದ್ರು. ಇನ್ನ 29 ದಿನಗಳ ಕಾಲ ಇದೆ ಅವ್ರ ಮದುವೆ. ಸುಖವಾಗಿ ಕಾಲ ಇದೆಯಾ? ಇನ್ನು 29 ದಿನಗಳ ಕಾಲ ಅಲ್ಲ, ದಿನ ಇದೆ. ಸುಖವಾಗಿರ್ಲಿ. ಅವ್ರ ಶರತ್ ಅವ್ರ ಜೊತೆ ಚೆನ್ನಾಗಿರ್ಲಿ. ಶರತ್ ಅವ್ರನ್ನ ನಮ್ಗೆ ಪರಿಚಯ ಮಾಡ್ಕೊಳ್ಳಿಲ್ಲ, ಈಗಲೂ ಕೂಡ ಶೀಘ್ರದಲ್ಲೇ ಪರಿಚಯ ಮಾಡಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ. ವಿಷಯ ಓಕೆ, ದೆನ್ ರಾಜ ಮಾತಾಡಬೇಕ. ವೇದಿಕೆ ಮೇಲೆ ಗೈಸ್ ಮಾತಾಡ, ಹೇಳ ಬೇಗ ಮಾತಾಡೋ, ಟೈಮ್ ಇಲ್ಲ. ಇವತ್ತಿಗೆ 29 ದಿನಗಳ ಕಾಲ. ಎಷ್ಟು ಸತಿ ಅದದ್ದು ಹೇಳ್ತೀರಾ? ಹಾ, ಹೇಳು ಹೇಳು ಹೇಳು. ಆಯ್ತು. ಹಾ, 29 ಕಾಲ ಹೇಳ ಬೇಗ. ಹ್ಯಾಪಿ ಮ್ಯಾರೇಜ್ ಲೈಫ್. ಆ ಜೀವನ ಸುಖವಾಗಿ. ಹಾ, ಓಕೆ, ಚಾಯ ಅಷ್ಟೇನಾ? ಓ ನೈಸ್. ಅಣ್ಣ 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 ಬರ್ತಾರ. ಹಾಂ, ಓಕೆ, ನೆಕ್ಸ್ಟ್ ಮಾತಾಡ್ಲೇಬೇಕು. ಓಕೆ, ನಮ್ಮ ವೀರೇಶ್ ಅವ್ರು ಮಾತಾಡ್ತಾರೆ. ಹಿರಿ ಅಣ್ಣ ಸೈಲೆಂಟ್. ಥ್ಯಾಂಕ್ ಯು ಅಂತ ಹೇಳಿ. ಹಾಂ, ಥ್ಯಾಂಕ್ ಯು. ಓಕೆ ಗೈಸ್, ನೀವಿಬ್ರು ಏನಾದ್ರು ಹೇಳ್ರು. ತೇಜು ಮಾತಾಡಿಲ್ಲ, ತೇಜು ಮಾತಾಡಿಲ್ಲ. ಏನಿಲ್ಲ. ಓಕೆ, ಮಧ್ಯ ಮಧ್ಯೆ ಮಾತಾಡ್ಬೇಡ. ಹಾಂ, ಮಾತಾಡು. ಹೇಳಿ, ನಾನು ಸತ್. ಓಕೆ, ಹಾಂ, ಇರೋ ಅವಳ ಒಪಿನಿಯನ್ ಕೇಳೋಣ. ಬರ, ಹತ್ತು ಬಿಡೆ, ಹತ್ತು ಬಿಡು, ಹತ್ತು ಬಿಡೆ, ಬರ ಮಾತಾಡೆ. ಇವತ್ತು ಆಗ್ಬೇಕು ಅಂತ ನಾವು ಯಾವತ್ತೂ ಮಾಡಿದ್ವಿ. ಆದ್ರೆ ಇವತ್ತು ನಾವು ಮಾಡ್ತಾ ಇದೀವಿ ಅಂದ್ರೆ ಇದಕ್ಕೆ ಅವಳು ಕಾರಣ. ಇವತ್ತೇನೋ ಅವಳು ಅಳ್ತಾ ಇದ್ದಾಳೆ, ಅದಕ್ಕೆ ನಾವ್ಯಾರ ಕಾರಣ? ಶರತ್ ಕಾರಣ. ಬೇಗ ಬಂದಿದ್ದು. ಓಕೆ, ಥ್ಯಾಂಕ್ ಯು ಗೈಸ್. ಹಾಂ, ಹಾಟ್ ಮಾಡಿ. ಓಕೆ ಓಕೆ ಅಣ್ಣ. ಗೈಸ್, ಇನ್ವಿಟೇಷನ್ ಕೊಡ್ತಾವಳೆ, ಇಲ್ಲೇ ಕೊಟ್ಬಿಟ್ಟು ಹೋಗ್ಬಿಡ್ತಾವಳೆ ನೋಡ್ರಿ. ಗೈಸ್, ಶ್ರೀಮತಿ ಕೊಡಮ್ಮ. ಹ್ಞೂ, ಓಕೆ ಓಕೆ. ಇದಕ್ಕೆ ಹಾಕ್ಸ್ಕೊಳಕ್ಕೆ ಅಂತ ಹೋದಳು ಗೈಸ್. MSc ಕಾರ್ಡ್ ಕೊಟ್ಟು ಪಾಸ್ ನಾವು ಕೂಡ ಗೈಸ್ ನೋಡಿ ಹಿಂಗೆ ಹಿಂಗೆ ಮಾಡ್ಕೊತೀರಾ? ನಮ್ಮನ್ನು ಬಿಟ್ಬಿಟ್ಟು ಫೈನಲಿ ಚೆನ್ನಾಗಿತ್ತು. ಏನು ಹೇಳೋದು. ಓಕೆ, ಎಲ್ಲ ಎಂಜಾಯ್ ಮಾಡಿದ್ವಿ. ಈಗ ವಿಜಯನಗರ ಹೋಗ್ತಿದ್ವಿ. ವಿಜಯನಗರದಲ್ಲಿ ಹೋಗಿ ಚೆನ್ನಾಗಿ ತಿನ್ಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ ಗೈಸ್. ಈಗ ನಾವೆಲ್ಲ ಒಂದು ಕ್ಯಾಬಲ್ಲಿ ಹೋಗ್ತೀವಿ. ಪಾರ್ಟಿ ಬಾಕ್ಸ್ ಅಂತ ವಿಜಯನಗರದಿಂದ ಬಂದು ಅಲ್ಲಿಂದ
ಈ ರೋಡಲ್ಲಿ ಬಂದು ಹಿಂಗೆ ಬಂದು ಅವನಲ್ಲಿ ಬರ್ತಾವ ನೋಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ವಿಜಯನಗರ ಪಾರ್ಕಿಗೆ. ಒಂದು ಸೆಲೆಬ್ರೇಷನ್ ಬ್ರೈಟ್ ಟು ಬಿ ಸೆಲೆಬ್ರೇಷನ್ ಆಯಿತು. ಇವಾಗ ಬರ್ಡೇ ಸೆಲೆಬ್ರೇಷನ್ಗೆ ಬಂದಿದ್ದೀವಿ. ಬ್ರೈಟ್ ನೋಡಿ ಇಲ್ಲೇ ಕೂತಿದ್ದಾಳೆ ನೋಡಿ, ಅಲ್ಲಿ ಎಲ್ಲಿ ಕೂತಿದ್ದಾರಲ್ಲ. ಹ್ಯಾಪಿ ಬರ್ಡೇ ಟು ಯು ಅಣ್ಣ, ಹ್ಯಾಪಿ ಬರ್ಡೇ ಟು ಹ್ಯಾಪಿ ಬರ್ಡೇ ಟು ಯು. ತಟ್ಟು ಚಪ್ಪಾಳೆ ಪುಟ್ಟ ಮಗು. ಸ್ಟ್ರೀಟ್ಗೆ ಅಂತ ಹೋದ್ವಿ, ಬಟ್ ಅಲ್ಲೆಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕಾಗೋದಿಲ್ಲ ಅಂತ ಪುಣ್ಯಶ್ರೀ ನಾನ್ ವೆಜ್ ಏನಪ್ಪ ನಂದು ನಾನೊಂದಿನ್ನು ವೆಜ್ ಅವರು ನಾನ್ ವೆಜ್ ಅವರು ಅವರೆಲ್ಲ ವೆಜ್ಜು, ನಾವೆಷ್ಟು ಜನ ನಾನ್ ವೆಜ್. ಹೊಟ್ಟೆ ತುಂಬ್ತ್ರಿ. ಹೌದು, ನಾವೇನಂತಿದ್ವಿ ಅವಾಗಲೇ ಅಲ್ಲ. ಯಶಮ್ಮ ಊಟ ಹೆಂಗಿತ್ತಮ್ಮ? ನನ್ನ ಬ್ಯಾಗ್ ತಗೊಳಮ್ಮ, ಇನ್ವಿಟೇಷನ್ ಇದೆ ತಗೊಳಮ್ಮ.